MBA, MCom, BCA, BBA ಈ 4 ಕೋರ್ಸ್ಗಳನ್ನು ಈ ವರ್ಷದಿಂದ ಅಮರಜ್ಯೋತಿ ಶಾಲೆ ಪ್ರಾರಂಭ ಮಾಡ್ತಾ ಇದೆ. ಈ ಒಂದು MBA ಮತ್ತು MCom, BBA and BCA ತರಗತಿಗಳನ್ನು ಇವತ್ತಿಂದ ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಗೀತಾ ತಹಸೀಲ್ದಾರ್ ಮುಳಬಾಗಲ್ ರವರನ್ನ ಆಹ್ವಾನ ಮಾಡಿದ್ದೀವಿ. ಅವರು ಕೋರ್ಟ್ ಕೆಲಸ ನಿಮಿತ್ತ ಲೇಟಾಗಿ ಬರ್ತಾರೆ. ಅವರಿಗೆ ಅವರ ಆಬ್ಸೆನ್ಸಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಬ್ಬ ಖ್ಯಾತ ವಕೀಲರು, ಬೆಂಗಳೂರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ವಿವೇಕ್ ಸುಬ್ಬಾರೆಡ್ಡಿ ಅವರನ್ನ ಆಗಮಿಸಿದ್ದೀವಿ. ಅವರು ತುರ್ತು ಕೆಲಸದ ನಿಮಿತ್ತ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಮೇಡಮ್ ಮತ್ತೊಬ್ಬ ಅತಿಥಿಗಳಾದಂತಹ ಸೊನ್ನೇಗೌಡರು, ಡೈರೆಕ್ಟರ್ ಮತ್ತು ಮಾಜಿ ಅಧ್ಯಕ್ಷರು, ನ್ಯಾಯಮಿತ್ರ ಬ್ಯಾಂಕ್ ಬೆಂಗಳೂರು, ಅವರಿಗೆ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಮತ್ತೊಬ್ಬ ಮುಖ್ಯ ಅತಿಥಿಗಳು ಮಧುಚಂದ್ರ, ಪ್ರಿನ್ಸಿಪಲ್ ಇಂಜಿನಿಯರ್, ಅಡಾಗೋ ಕಂಪನಿ, ಜರ್ಮನಿ. ಇವರು ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೊರಗೆ ಕೇಳಿದಾಗ ತುಂಬ ಸಂತೋಷದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಹಾಲಿ ಕೋಮುಲ್ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಕಾಡೇನಹಳ್ಳಿ ನಾಗರಾಜ್ ಸರ್ ಅವರಿಗೆ ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. MBA ಮತ್ತು MCom ಕಾಲೇಜಿನ ಡೈರೆಕ್ಟರ್ ಆದಂತಹ ಡಾಕ್ಟರ್ VL ರಾಜು ಹೈದರಾಬಾದ್ ಇಂದ ಬಂದಿದ್ದಾರೆ. ಇವರು ಇನ್ನು ಮುಂದೆ ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಿಮ್ಮಯ್ಯ, ಪ್ರಿನ್ಸಿಪಾಲ್, ಪ್ರಥಮ ದರ್ಜೆ ಕಾಲೇಜು ಮತ್ತು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹೈಕೋರ್ಟ್ ವಕೀಲರು ಹಾಗೂ ಮಾಜಿ ಅಧ್ಯಕ್ಷರು, ಬೆಂಗಳೂರು ಕೋಆಪರೇಟಿವ್ ಸೊಸೈಟಿ ರವರಾದಂತಹ ಶಂಕರ್ ರವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಹಾಗೆಯೇ ಮತ್ತೊಬ್ಬ ಸ್ನೇಹಿತರಾದಂತಹ ಮಂಜುನಾಥ್ ಗೌಡ, ಪ್ರೆಸಿಡೆಂಟ್ ಸಾಹಿತ್ಯ ಕೂಟ ಬ್ಯಾಂಗ್ಳೂರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಸೀನಪ್ಪ, ಡೈರೆಕ್ಟರ್ ಕೋಆಪರೇಟಿವ್ ಸೊಸೈಟಿ, ವಕೀಲರು, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಮತ್ತೊಬ್ಬ ವಕೀಲರು ಅಂತ ಬ್ರಹ್ಮಾನಂದಂ, ಡೈರೆಕ್ಟರ್ ನ್ಯಾಯಮಿತ್ರ ಬ್ಯಾಂಕ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಶಿವಶಂಕರ್, ವೈಸ್ ಪ್ರೆಸಿಡೆಂಟ್ ಬ್ಯಾಂಗ್ಳೂರ್ ಅಸೋಸಿಯೇಷನ್, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಇಸ್ರೋ ಮಾಜಿ ನಿವೃತ್ತ ಅಧಿಕಾರಿಗಳಾದಂತಹ ಶಂಕರಪ್ಪರವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಅವ್ರ ಜೊತೆ ಬಂದಿರತಕ್ಕಂಥ ಪೇರೆಂಟ್ಸ್ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಹಾಲಿ ಪದವಿಯನ್ನ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿನಿಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದಂಥ ಚಕ್ಕಾರೆಡ್ಡಿ ಅವರಿಗೆ ಮತ್ತು ಮುಂದಾರಣಪ್ಪ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಮಾಧ್ಯಮ ಮಿತ್ರರಾದಂಥ ಎಲ್ರಿಗೂ ಕೂಡ ಮತ್ತು ದುಷ್ಯಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ಉಪನ್ಯಾಸಕಿಯರಿಗೂ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಎಲ್ರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ. ಯಾರು ಇರ್ತಾರೆ? ಓಕೆ, ಥ್ಯಾಂಕ್ ಯು. ಇಷ್ಟು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ನಾನೇ ಸ್ವಾಗತವನ್ನು ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. All of you, good morning and a warm welcome to this inaugural function of MBA MCOM Amarjyoti institutions. First of all, I want to give my heartfelt greetings to our chairman. Inspiring speech. I think everybody has liked it. ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಸೊನ್ನೇಗೌಡ್ರೆ, ಬೆಂಗಳೂರಿನ ನ್ಯಾಯಮಿತ್ರ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಮತ್ತು ಬೆಂಗಳೂರಿನ BDCS ಬ್ಯಾಂಕ್ನ ನಿರ್ದೇಶಕರು ಆದಂಥವರು ನಮ್ಮ ಸಂಸ್ಥೆಗೆ ಈ ದಿನ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ, ಮಧುಚಂದ್ರ, ಪ್ರಿನ್ಸಿಪಲ್ ಇಂಜಿನಿಯರ್, ಅಡ್ಯಾಕೋ ಕಂಪನಿ, ಜರ್ಮನಿ, ಇವರು ಸಹ ನಮ್ಮ ಅತಿಥಿಯಾಗಿ ಆಗಮಿಸಿದ್ದಾರೆ. ಮತ್ತು ಡಾಕ್ಟರ್ VL ರಾಜು, ಡೈರೆಕ್ಟರ್ ಆಫ್ ಅಮರಜ್ಯೋತಿ MBA ಆ್ಯಂಡ್ MCOM ಕಾಲೇಜ್ ಆ್ಯಂಡ್ ಸೆಕ್ರೆಟರಿ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಶೋಕ್ ಸರ್, ಮತ್ತು ಡಿಗ್ರಿ ಮತ್ತು PU ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಸತ್ಯಮಯ್ಯ ಅವರೇ, ನಮ್ಮ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದಂಥ ಜಗದೀಶ್ ಅವರೇ, ನಮ್ಮ ಹೆಡ್ ಮಾಸ್ಟರ್ಸ್ ಆದಂಥ ಮುನ್ನಾರಾಯಣಪ್ಪನವರೇ ಮತ್ತು ಚಂಗಾರೆಡ್ಡಿಯವರೇ, ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಮಿತ್ರ ವಕೀಲರು ವೃಂದದವರೇ, ಉಪನ್ಯಾಸಕರೇ, ಎಲ್ಲ ಆತ್ಮೀಯ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳೇ, ಹೊಸದಾಗಿ ನಮ್ಮ ಕಾಲೇಜಿಗೆ MBA ಮತ್ತು MCOMಗೆ ಸೇರಲು ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಪೋಷಕರೇ, ಪತ್ರಕರ್ತ ಮಿತ್ರರೇ, ಎಲ್ಲ ಆತ್ಮೀಯ ಬಂಧುಗಳೇ, ಈಗಾಗಲೇ ನಾವು ಈ ವರ್ಷ ಅಮರಜ್ಯೋತಿ ಕಾಲೇಜಿನಲ್ಲಿ 4 ಹೊಸ ಕೋರ್ಸ್ಗಳನ್ನು ತೆಗೆದುಕೊಂಡಿದ್ದೀವಿ.
ಮೊದಲಿಗೆ BSc ಮತ್ತು BCom ಮಾತ್ರ ಇತ್ತು. ತದನಂತರ ಈ ವರ್ಷದಲ್ಲಿ BCA, BBA, MBA, MCom ಈ 4 ಹೊಸ ಕೋರ್ಸ್ಗಳನ್ನು ಈ ವರ್ಷ ತೆಗೆದುಕೊಂಡಿದ್ವಿ. BBA ಮತ್ತು BCA ಕಾಲೇಜುಗಳು ಮೊದಲೇ ಪ್ರಾರಂಭವಾದಾಗ ಕಾರಣದಿಂದ ಅವುಗಳ ಪ್ರಾರಂಭವನ್ನು ಮೊದಲೇ ಮಾಡಿದ್ದೀವಿ. ಆದರೆ ಈಗ MBA ಕ್ಲಾಸಸ್ಸು ಮತ್ತು MCom ಕ್ಲಾಸಸ್ಸು ಪ್ರಾರಂಭ ಆಗಬೇಕಾಗಿರ್ತಕ್ಕಂಥ ಕಾರಣದಿಂದ ಇವತ್ತು ಈ MBA ಮತ್ತು MCom ತರಗತಿಗಳನ್ನು ಪ್ರಾರಂಭ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಣ್ಣ ಸಮಾರಂಭವನ್ನು ನಾವು ಆಯೋಜಿಸಿಕೊಂಡಿದ್ದೀವಿ. ಬಂಧುಗಳೇ, ಈಗಾಗಲೇ ಅಮರಜ್ಯೋತಿ ಕಾಲೇಜು ಮತ್ತು ಅಮರಜ್ಯೋತಿ ಶಾಲೆ ಕೋಲಾರ ಜಿಲ್ಲೆಯಲ್ಲ ರಾಜ್ಯಾದ್ಯಂತ ತನ್ನದೇ ಆದಂಥ ಒಂದು ಬ್ರ್ಯಾಂಡ್ ನೇಮನ್ನು ಮಾಡಿದೆ ಅಂದರೆ ತಪ್ಪಾಗಲಾರದು. 25 ವರ್ಷಗಳ ಎಕ್ಸ್ಪೀರಿಯನ್ಸ್ ಅನುಭವ ನಮ್ಮ ಬೆನ್ನಿಗಿದೆ. 26ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವರ್ಷ ನಾವು 25ನೇ ವರ್ಷದ ಸಂಭ್ರಮಾಚರಣೆಯನ್ನು ನಾವು ಮಳೆಗಾಲ ಮುಗಿದ ನಂತರ ಮಾಡೋರಿದ್ದೀವಿ. ನಾವು ಏನು MBA ಮತ್ತು MCom ಅನ್ನು ಮಾಡುವಾಗ ಮುಂದೆ MCA ಕೂಡ ಮಾಡೋರಿದ್ದೀವಿ. ಇನ್ನು ಮುಂದೆ ಪ್ಯಾರಾಮೆಡಿಕಲ್ಲು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಇವೆಲ್ಲ ಆಸೆ ಈಡೇರಬೇಕಾದ್ರೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮತ್ತು ಪೋಷಕರ ಪ್ರೋತ್ಸಾಹ ಕೂಡ ಭಾಳ ನಮಗೆ ಬೇಕಾಗ್ತದೆ. ಮೊದಲಿಗೆ ಅಮರಜ್ಯೋತಿ ಶಾಲೆ ಪ್ರಾರಂಭ ಆಗಿದ್ದು ಬರೀ 24 ಮಕ್ಕಳ ಜೊಂದಿಗೆ, 24 ಮಕ್ಕಳು, 24 ಪೋಷಕರು. 1999 2000ನೇ ಇಸ್ವಿನಲ್ಲಿ ನಮ್ಮ ಈ ಒಂದು ಶಾಲೆ ಪ್ರಾರಂಭ ಆಯಿತು. ಯಾವುದೋ ಒಂದು ಸಣ್ಣ ಕೊಠಡಿನಲ್ಲಿ ಪ್ರಾರಂಭ ಆಯಿತು. ತದನಂತರ ಅಮರಜ್ಯೋತಿ ಶಾಲೆಯಲ್ಲಿ ಕೊಡ್ತಾ ಇರ್ತಕ್ಕಂಥ ವಿದ್ಯೆಯನ್ನು ಮಧ್ಯೆ ಕ್ವಾಲಿಟಿಯನ್ನು ಅದನ್ನು ನೋಡಿ ಎಲ್ಲರೂ ಕೂಡ ಪೋಷಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಯನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅದಕ್ಕೆ ನಾವು ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕರು ಕೂಡ ಆಭಾರಿಯಾಗಿದ್ದೀವಿ ಅಂತ ಇವತ್ತು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, 18-19 ವರ್ಷ ಆಯಿತು ನಮ್ಮಲ್ಲಿ SSLC ಪ್ರಾರಂಭ ಆಗಿ. ಆ ಸಂದರ್ಭದಿಂದ ಕೂಡ ಇದುವರೆಗೂ 100ಕ್ಕೆ 100 ಫಲಿತಾಂಶ ಬರ್ತಾ ಇದೆ ತೇರ್ಗಡೆ ಆಗಿ ಅಂತ. ಅದರಲ್ಲಿ ಕೂಡ ಡಿಸ್ಟಿಂಕ್ಷನ್ನು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅನ್ನೋದಿಲ್ಲ, ಥರ್ಡ್ ಕ್ಲಾಸ್ ಅನ್ನೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ಸಾಧನೆಯನ್ನು ನಾವು ಮಾಡ್ಕೊಂಬಂದಿದ್ದೀವಿ. ಅನೇಕ ಬಾರಿ ನಮ್ಮ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಕೂಡ ತಗೊಂಡಿದ್ದಾರೆ, 624 ಅಂಕನೂ ತಗೊಂಡಿದ್ದಾರೆ. ಹೋದ ಸಾರಿ ನಮ್ಮಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡಿದ್ದವರು ಅಂದರೆ 624, 625ಕ್ಕೆ. ತದನಂತರ ಕೂಡ ಏನು PUC ಕಾಮರ್ಸ್ ಮತ್ತು ಸೈನ್ಸಲ್ಲಿ ಈ ಬಾರಿ ಸುಮಾರು 8 ಜನ MBBSಗೆ ನೇರ ನೇಮಕಾತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ PUC ಕಾಮರ್ಸ್ನಲ್ಲಿ ಕೂಡ ಅತಿ ಹೆಚ್ಚಿನ ರ್ಯಾಂಕ್ಗಳನ್ನು ಪಡ್ಕೊಂಡಂಥ ಕೀರ್ತಿ ನಮ್ಮ ಈ ಒಂದು ಶಾಲೆಗಿದೆ. ಅದಲ್ಲದೆ ಮತ್ತೆ ಡಿಗ್ರಿ ಪದವಿ ಕಾಲೇಜುಗಳಲ್ಲಿ ಕೂಡ ಈಗಾಗಲೇ ಅತ್ಯುತ್ತಮ ಮಾರ್ಕ್ಸ್ಗಳನ್ನು ಪಡೆದು ಅನೇಕ ಉನ್ನತ ಹುದ್ದೆಗಳಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ತಪ್ಪಾಗಲಾರದು. ಅವ್ರನ್ನೆಲ್ಲ ನೋಡಿದಾಗ ನಮಗೆ ಸಾರ್ಥಕತೆಯ ಒಂದು ಭಾವ ನಮಗೆ ಅರ್ಥ ಆಗ್ತದೆ, ಭಾಳ ಸಂತೋಷ ಆಗ್ತದೆ.
ನಮ್ಮಲ್ಲಿ ಬೆಳೆದಂಥ ಮಕ್ಕಳು ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂದರೆ ನಿಜಕ್ಕೂ ಕೂಡ ನಾವು ಮಾಡಿದಂಥ ಇನ್ಸ್ಟಿಟ್ಯೂಷನ್ನು ಸಾರ್ಥಕ ಆಯಿತು ಅನ್ನೋ ಭಾವನೆ ನಮ್ಮಲ್ಲಿ ಬರ್ತದೆ. ಅನೇಕ ಜನ ಅತ್ಯುನ್ನತ ಹುದ್ದೆಗಳಲ್ಲಿದ್ದಾರೆ. ಇಂಥ ಒಂದು ಸಾಧನೆಯನ್ನು ಈ ಅಮರಜ್ಯೋತಿ ಶಾಲೆ ಮಾಡಿದೆ. ಇವತ್ತು ಏನು MBA ಮತ್ತು MCOMಗೆ ನಮ್ಮ ಇಲ್ಲಿ ಮಕ್ಕಳನ್ನು ಸೇರಿಸಿದಿರೋ, ನಿಮ್ಮ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲದೆ 5 ಜನ ಫ್ಯಾಕಲ್ಟಿ ಕೂಡ ಡಾಕ್ಟ್ರೇಟ್ ತಗೊಂಡಿರೋರು, PhD ತಗೊಂಡಿರೋರು, ಅವರ ಡಾಕ್ಟರ್ ಇದನ್ನು ಪಡೆದಿರೋಂಥವ್ರನ್ನೇ ನಾವು ಉಪನ್ಯಾಸಕರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿ ನಾವು ರಿಕ್ರೂಟ್ ಮಾಡ್ಕೊಂಡಿದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು. ನಾವು ಯಾವುದೇ ಇದಾಗಲಿ, BCA ಆಗಲಿ, BBA ಆಗಲಿ, BCom ಆಗಲಿ, BSc ಆಗಲಿ, ಎಲ್ಲಕ್ಕೂ ಕೂಡ ಒಂದೇ ರೀತಿಯಾದಂಥ ಗಮನವನ್ನು ಕೊಡ್ತೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ನಮಗಿದೆ. ಈಗಾಗಲೇ ಮೊನ್ನೆ ಲಾಸ್ಟ್ ಟೈಮು ಭಾಳ ಜನ ಬಂದು ಹೋಗಿದ್ದಾರೆ. ಮುಂದೆ ಕೂಡ ಅನೇಕ ಕಂಪನಿಗಳನ್ನು ನಾವು ಸಂಪರ್ಕಿಸ್ತಾ ಇದ್ದೀವಿ. ಮುಂದೆ MBA ಮುಗಿದ ತಕ್ಷಣವೇ ಇಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ಸೂ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ನಮಗಿದೆ. ಅದು ಖಂಡಿತವಾಗಿ ನೆರವೇರ್ತದೆ. ಇದಕ್ಕೆಲ್ಲ ಕೂಡ ಈ MBA ಆಗಲಿ, MCOM ಆಗಲಿ, ಯಾವುದೇ ಒಂದು ಕೋರ್ಸ್ ಆಗಲಿ ಭಾಳ ಚೆನ್ನಾಗಿ ನಡಿಬೇಕು, ಭಾಳ ಉತ್ತಮವಾಗಿ ನಡಿಬೇಕು ಅಂತಂದರೆ ಪೋಷಕರ ಮತ್ತು ವಿದ್ಯಾರ್ಥಿಗಳ ಒಂದು ಸಹಕಾರ ಕೂಡ ಭಾಳ ಮುಖ್ಯ. ನಿಮ್ಮ ಸಹಕಾರ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಪೋಷಕರು, ವಿದ್ಯಾರ್ಥಿಗಳು, ಉಪನ್ಯಾಸಕರು ಇವರೊಂದು ಚಕ್ರ ಇದ್ದಾಗೆ. ಇವರೆಲ್ಲರೂ ಒಂದಾಗಿ ಮನಸ್ಸು ಮಾಡಿದ್ರೆ ದೇ ಕ್ಯಾನ್ ಮೇಕ್ ಮಿರಾಕಲ್ಸ್. ನೀವೇನು ಬೇಕಾದರೂ ಮಾಡೋಂಥ ಒಂದು ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯನ್ನು ನಾವು ಉಪಯೋಗಿಸ್ಕೋಬೇಕಾಗ್ತದೆ. ಈಚಿನ ದಿನಗಳಲ್ಲಿ ನಾನು ಒಂದೇ ಒಂದು ಭಾಳ ವಿಷಾದವಾಗಿ ಹೇಳಬೇಕು ಅಂತಂದರೆ, ಮೊಬೈಲ್ಗೆ ಭಾಳ ಅಡಿಕ್ಟ್ ಆಗ್ತಾ ಇದ್ದೀವಿ. ಆ ಮೊಬೈಲ್ಗೆ ಅಡಿಕ್ಟ್ ಆಗೋದನ್ನು ಬಿಡಬೇಕು. ನಿಮಗೆ ಯಾವುದಕ್ಕೆ ಬೇಕೋ ಮೊಬೈಲ್ ಅದನ್ನಕ್ಕೆ ಮಾತ್ರ ಬಳಸಬೇಕು. ನೋಡಿ, ಬೇಡ ಅನ್ನಲ್ಲ, ಎಷ್ಟು ನೋಡಬೇಕೋ ಅಷ್ಟು ಮಾತ್ರ ನೋಡಬೇಕು. ಯಾವುದು ಒಳ್ಳೆಯ ಇದೆಯೋ ಮೊಬೈಲ್ಸಲ್ಲಿ ಅದನ್ನು ತಗೋಬೇಕು. ಆ ರೀತಿಯಾಗಿ ತಾವು ಮುನ್ನಡಿಬೇಕಾಗ್ತದೆ. ಕೇವಲ 24 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಇವತ್ತು ಈ ಸಂಸ್ಥೆ 2500 ಜನ ಮಕ್ಕಳು ಇವತ್ತು ಈ ಒಂದು ಕಾಲೇಜು ಮತ್ತು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ನಮಗೆ ನೀಡಿರುವಂಥ ಪ್ರೋತ್ಸಾಹಕ್ಕೆ ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಅಷ್ಟೇ ನಮ್ಮ ಒಂದು ಉದ್ದೇಶ ಯಾವತ್ತೂ ಕೂಡ ಹಣ ಮಾಡೋದಾಗಿಲ್ಲ. MBAಗೆ ಪ್ರತ್ಯೇಕವಾದಂಥ ಒಂದು ಬಿಲ್ಡಿಂಗನ್ನೇ, ಕಟ್ಟಡವನ್ನೇ ಇನ್ನು 6 ತಿಂಗಳೊಳಗೆ ಕಟ್ಟಿಸ್ತಾ ಇದ್ದೀವಿ. MBA ಮತ್ತು MCOM, BBA ಮತ್ತು ಇವುಗಳಿಗೆ ಪ್ರತ್ಯೇಕವಾದಂಥ ಇನ್ನೊಂದು ಫ್ಲೋರನ್ನು ಕಟ್ಟಿಸಿ ಅಲ್ಲಿ ಬರೀ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾತ್ರ ಇರೋಗೆ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಸಪ್ರೇಟ್ ಕಂಪ್ಯೂಟರ್ ಲ್ಯಾಬ್, ಸಪ್ರೇಟ್ ಮತ್ತು ಏನು ಓರಿಯೆಂಟೇಷನ್ ಕ್ಲಾಸಸ್ಸು ಮತ್ತು ಥಿಯರಾಟಿಕಲ್ ಕ್ಲಾಸಸ್ಸು ಎಲ್ಲ ಕೂಡ ಚೆನ್ನಾಗಿ ನಡೆಯೋ ರೀತಿಯಲ್ಲಿ ಒಂದು ಬ್ಲೂ ಪ್ರಿಂಟನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮುಂದಿನ ತಿಂಗಳಲ್ಲಿ ಈ ಮಳೆ ನಿಂತ ತಕ್ಷಣವೇ ಕಟ್ಟಡ ಪ್ರಾರಂಭ ಆಗ್ತದೆ. ನಿಮ್ಮಲ್ಲಿ ನಾನು ಪ್ರಾರ್ಥನೆ ಏನು ಅಂದರೆ, ಇದನ್ನು ಸದುಪಯೋಗ ಮಾಡ್ಕೋಬೇಕು. ಸದುಪಯೋಗ ಮಾಡ್ಕೋಬೇಕು. ಯಾಕೆ ಅಂತಂದರೆ ಮುಳಬಾಗಿಲಿನಲ್ಲಿ ಎಲ್ಲ ಕೂಡ ಭಾಳ ಕಷ್ಟಗಳಿಂದ ಬರೋರು, ಭಾಳ ಕಷ್ಟಪಟ್ಟು ಫೀಸನ್ನು ಕಟ್ತಾರೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಒಳ್ಳೆಯ ಒಂದು ಸ್ಥಾನಕ್ಕೆ ಬಂದರೆ ನಿಮ್ಮ ಪೋಷಕರಿಗೂ ಒಂದು ಗೌರವ ಸಿಗುತ್ತೆ. ನಾವು ಇಲ್ಲಿ ಕಾಲೇಜ್ ನಡೆಸ್ತಾ ಇರೋದಕ್ಕೆ ನಮಗೂ ಒಂದು ಗೌರವ ಸಿಗುತ್ತೆ. ನಿಮಗೆಲ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಏನಾದರೂ ನಿಮಗೆ ಅಕಾಡೆಮಿಕ್ ಇದರಲ್ಲಿ ನಿಮಗೇನಾದರೂ ತೊಂದರೆಗಳಿದ್ದರೆ, ಯಾವುದಾದ್ರೂ ವಿಚಾರಗಳು ತಿಳಿಸ್ಬೇಕು ಅಂದರೆ, ಯಾವುದಾದ್ರೂ ಪಾಠಗಳ ಬಗ್ಗೆ ತಿಳಿಸ್ಬೇಕು ಅಂದರೆ ನಾನಿದ್ದೀನಿ, ಸೆಕ್ರೆಟ್ರಿ ಅವರಿದ್ದಾರೆ, ಡೈರೆಕ್ಟ್ರ್ VL ರಾಜು ಅವರಿದ್ದಾರೆ, ಸತ್ಯಮಯ್ಯ ಅವರಿದ್ದಾರೆ, ಮತ್ತು ನಮ್ಮ ಪ್ರಿನ್ಸಿಪಾಲ್ಸ್ ಎಲ್ಲರೂ ಇದ್ದಾರೆ.
ನಿಮಗೇನಾದರೂ ತೊಂದರೆ ಆದ್ರ ಪಕ್ಷದಲ್ಲಿ ಸದಾ ನಾವು ನಿಮ್ಮ ಪರವಾಗಿರ್ತೀವಿ, ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ MBA MCom PG ಕೋರ್ಸ್ ಪ್ರಾರಂಭ ಮಾಡಿದ್ದಾರೆ. ತಮ್ಮಲ್ಲಿ ಇಷ್ಟೇ ಹೇಳೋದು, ಆಲ್ಮೋಸ್ಟ್ ನಮ್ಮ ಇಂಡಿಯಾಯಿಂದ ಟಾಪ್ ಮೋಸ್ಟ್ MNC ಕಂಪ್ನಿ ವರ್ಲ್ಡಲ್ಲಿ ಯಾರಿದ್ದಾರೋ CEOಗಳೆಲ್ಲ ನಮ್ಮ ಇಂಡಿಯಾವರೇ. ಫಾರ್ ಎಕ್ಸಾಂಪಲ್ ಸುಂದರ್ ಪಿಚೈ ತಗೊಳ್ಳಿ, ಈಸ್ ಫ್ರಮ್ ಚೆನ್ನೈ. ಎಂಥ ಕಂಪನಿ ಗೂಗಲಲ್ಲಿದ್ದಾರೆ. ಈ ರೀತಿ ತಾವು ಯೋಚನೆ ಮಾಡಿ MBA ಸ್ಟೂಡೆಂಟ್ಸ್ ದಯಮಾಡಿ ಈ ಕೋಲಾರ ಭಾಗದಿಂದ ಯಾರ್ಯಾರು ಓದಿದಾರೋ ಟಾಪ್ ಮೋಸ್ಟ್ ಅಮೇರಿಕಾದಲ್ಲಿದ್ದಾರೆ, ಸೈಂಟಿಸ್ಟ್ಗಳಾಗಿರ್ಬೋದು. ಈ ಅಮರನಾಥ್ ಗೌಡ್ರು ಅಂತೇಳಿ ಒಬ್ಬ ಅಡ್ವೊಕೇಟ್ ಜನರಲ್ ಆಗಿದ್ದಾರೆ US ಅಲ್ಲಿ. ತಮ್ಗೆ ಗೊತ್ತಿದ್ದೋ ಇಲ್ಲ, ಇದೇ ಮುಳಬಾಗಲ್ ತಾಲೂಕವರು. ಆ ರೀತಿ ಓದಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾನೆ. ಹಾಗೆ ತಾವು ಇಲ್ಲಿ ಎಲ್ಲ ರೈತ ಕುಟುಂಬದಿಂದ ಬಂದಿರೋರು, ಅವ್ರು ಕಷ್ಟಪಟ್ಟು ಫೀಸ್ ಕಟ್ತಾರೆ ನಮ್ಮ ನಾಗರಾಜಣ್ಣವರು. ಅದನ್ನು ದಯಮಾಡಿ ಸದುಪಯೋಗಪಡಿಸ್ಕೊಳ್ಳಿ. ಹಾಗೂ ನೀವು ಸುಂದರಂ ಪಿಚೈ ಏನಿದ್ದಾರೆ CEO, ಆ ರೀತಿ ಯೋಚನೆ ಮಾಡಿ ನಾವು ಮುಂದೆ ಬರಬೇಕು. ಈ ಒಂದು ಸಂಸ್ಥೆಗೂ ಅಮರಜ್ಯೋತಿ ಏನು ಇನ್ಸ್ಟಿಟ್ಯೂಷನ್ ಇದಕ್ಕೂ ಒಳ್ಳೆಯ ಹೆಸರು ತರಬೇಕು, ತಮ್ಮ ತಂದೆ ತಾಯಿಗೂ ಒಳ್ಳೆಯ ಹೆಸರು ತರಬೇಕು, ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗಿದೆ. ದಯಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಚೆನ್ನಾಗಿ ಓದಿ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತಾ ನಾನು 2 ಮಾತು ಮಾಡಿಸ್ತೀನಿ. ಜೈ ಕರ್ನಾಟಕ. ತಾವೆಲ್ಲಿ afternoon already. So good afternoon. I stand corrected. To all the dignitaries here on the stage, off the stage, and to all the people here, again, good afternoon. Firstly, I would like to congratulate the Amarjyoti Institution for starting a new chapter with these 4 new courses that they're starting. And congratulations to all the students who signed up for these courses. It's a new beginning, not just for the institution, but also for you. And I wish you all the very best for the upcoming course. And Before ending the function, it's better to know the faculties of the MBA and MCom. I would like to introduce all the faculties, and self-introduction is sufficient, I think. Okay. I am Professor Dr. V.L. Razu, Faculty of Finance. Next. Qualification. I'm very happy to introduce my degrees. I done around 12 degrees. MCom, MBA, MA English, MSCW, MSc Psychology, MEd, and 2 more diplomas, Industry Relations, Personal Management, and PGDCA, and LLB, MPhil, PhD. Now I'm doing for PDF from Eudoxia University from USA. Now I am also a student like you for MCA. I would like to thanks for our chairman, sir. Please introduce MC course also next year. Thank you once again. Good afternoon once again. Myself, Mohammad Tawfiq, my dear students. My education qualification is I have done MCom. My specialization is accounting and taxation with B.Ed. I have done a B.Ed also, and I am pursuing as a research scholar in Bangalore North University with PhD. My title of PhD is Artificial Intelligence in Human Resource Management. I started my career as a HR advisor for National Australia Bank Infosys company. Then I have been come to the teaching profession because my passion is teaching. Since 12 years I am in the teaching profession in different institutions. Out of these 12 years I have been as a experience of a principal of one of the degree college in Mumbai itself. I joined Amarjyoti College in the year 2023 and I am working as assistant professor in the department of MBA and MCom. Thank you. First of all, thank you for giving me an opportunity to introduce myself. And my name is Dr. G. Ganesh Kumar Rai. I did my Master of Commerce in 2008 and I did my Master of Business Administration from the Acharya Nagarjuna University, Guntur. And I also qualified Andhra Pradesh State Eligibility Test in Commerce and Management and also National Eligibility Test conducted by the University Grants Commission in Commerce. And I did my doctoral degree from the Sri Krishnadevaraja University, Anantapur. And I also awarded Dr. Sarvepalli Radhakrishna Fellowship, who granted by the University Grants Commission, New Delhi. And 2019 onwards, I am an academician, continued my academician profile as an academic consultant in Sri Krishnadevaraja University. I have 10 years of teaching experience and 3 years of research experience
as a postdoctoral fellowship offered by the University Grants Commission. I have published national and international seminars in 20 research articles, and also I published research papers UGC at least 5. So thank you for giving an opportunity. Thank you. Good afternoon to one and all who have gathered here. It's my privilege on behalf of Amar Jyoti Institution. This is my first month, that is a journey of a child of 15 days in this institution. Before introducing about myself, the journey of 15 days I wanted to tell. First day when I had come to this institution, I felt like it is only student-oriented institution. Means spreading knowledge, giving education, next fulfillment of parents as well as students' requirements. So after coming to an analysis where our Nagaraj sir told that we started from 25 students and we are in 2000, that is 2,500 plus students now. So I am grateful to work here as a professor for this college. Thank you, sir, for giving me this opportunity to serve for this institution. And I don't tell promises. Whatever is the goals that you have cherished and you have dreamt, we are here to fulfill that dreams. So parents with lot of aspirations have joined MCOM and MBA in our college. So we are there. You are in the safe hands. You need not worry. Next, let me introduce myself. Myself, Dr. Ramya, and I have completed my MBA as well as BA, D.Ed, and this is my 16th year of educational journey. I completed my PhD in Sabarmati University. I have published 8 journals and attended 12 national level seminars and attended 4 FDP programs. I am very much thankful for giving me this opportunity. Hope you are going to have a splendorous journey with us. Thank you.